ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ಎಲ್ಲರೂ ರೆಡಿನಾ? ನಾಳೆ ನಮ್ಮ ಯಶ್ ರವರ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗ್ತದೆ. ಇಷ್ಟೊತ್ತಿಗೆ ಆಲ್ರೆಡಿ ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ. ಈಗ ನೈಟ್ 8:30. ಸೊ ನಾಳೆ 8:30 ಅಲ್ಲ 6:30 ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ತಾ ಇದ್ರೆ ಯೂಟ್ಯೂಬ್ ಬ್ಲಾಸ್ಟ್ ಆಗೋದೇ ಇದ್ರೆ ಗ್ಯಾರಂಟಿ. ಈಗ ಆಲ್ರೆಡಿ ಒಂದಿಷ್ಟು ಜಲಕಳ ಮೂಲಕ ಸದ್ದು ಮಾಡಿತ್ತು. ಅದು ಯಾವ ರೀತಿ ಅಂತ ಗೊತ್ತು. ಈಗ ಆಲ್ರೆಡಿ AVN ಸಂಸ್ಥೆಯವರು ಹೇಳಿರೋ ಪ್ರಕಾರ ಇದು ವಯಸ್ಕರ ಚಿತ್ರ ಅಂತಾನೆ ಹೇಳ್ತಿದ್ರೆ. ಸೊ ನೋಡ್ಬೇಕು ಟ್ರೈಲರ್ ಬಂದ ಮೇಲೆ, ಯಾಕಂದ್ರೆ ನಾವಿನ್ನು ಸಿನಿಮಾ ನೋಡಿಲ್ಲ. ಬರೀ ಒಂದಿಷ್ಟು ಗ್ಲಿಮ್ಸ್ಗಳನ್ನ ನೋಡ್ಬಿಟ್ಟು ಆತರ ಡಿಸೈಡ್ ಮಾಡೋಕ್ಕೂ ಆಗಲ್ಲ. ಬಟ್ ಒಂದಿಷ್ಟು ಕ್ರೌರತೆ ಇರ್ಬೋದು, ಸರ್ಟಿಫಿಕೇಟ್ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಅವ್ರು ಏನೇ ಆಗ್ಲಿ, ಒಂದು ಜಾಗತಿಕ ಮಟ್ಟದಲ್ಲಿ ಯಶ್ರವರು ಈ ಲೆವೆಲ್ ಅಲ್ಲಿ ಗುರ್ತಿಸ್ಕೊಂಡು ಈ ಲೆವೆಲ್ ಅಲ್ಲಿ ಸಿನಿಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತಾನೆ ಹೇಳ್ತೀನಿ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಟಾಕ್ಸಿಕ್ ಒಬ್ಬರೇ ಬರ್ತೀರಾ, ಒಬ್ಬೊಬ್ಬರೇ ಬರ್ತೀರಾ? ಸಖತ್ತಾಗಿದ್ದಾವೆ ಡೈಲಾಗ್ಸ್ಗಳು. ಚಿತ್ರದ ಕಥೆಯಲ್ಲೂ ಕೂಡ ಗೀತು ಮೋಹನ್ ದಾಸ್ ಅವರು ನಿರ್ದೇಶಕಿ, ಅವ್ರು ಎಷ್ಟು ಇನ್ವಾಲ್ವ್ ಆಗಿದ್ರು, ಕಥೆನೂ ಕೂಡ ಯಶ್ ಅವರೇ ಬರ್ದಿರೋದು, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಹಾಗೇನೆ ಈ ಚಿತ್ರವನ್ನ ಯಶ್ ರವರೇ ನಿರ್ಮಾಣ ಮಾಡ್ತಿದ್ರ. KVN ಸಂಸ್ಥೆಯವರು ಮತ್ತೆ ಯಶ್ ರವರು ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಅಲ್ಲಿ ಅವರಿಬ್ರು ಕೂಡ ಈ ಸಿನಿಮಾ ನಿರ್ಮಾಣ ಮಾಡಿದ್ರೆ. ಇವತ್ತು ಬಂದಂತ ಹೊಸ ಅಪ್ಡೇಟ್ ಏನಂತಂದ್ರೆ, ಯಶ್ ರವರು ಕೂಡ ಈ ಸಿನಿಮಾವನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ. ಎಸ್, ಇಡೀ ಕರ್ನಾಟಕದಾದ್ಯಂತ KVN ಪ್ರೊಡಕ್ಷನ್ ಸಂಸ್ಥೆಯವ್ರ ಜೊತೆ ಯಶ್ ರವರು ಕೂಡ ಈಗ ನೋಡಿ ಯಾವ ರೀತಿ ಅವರು ಕಥೆಯಲ್ಲಿ ಇನ್ವಾಲ್ವ್ ಆದ್ರು, ನಿರ್ಮಾಣದಲ್ಲಿ ಇನ್ವಾಲ್ವ್ ಆದ್ರು, ಈಗ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತಿದ್ದಾರೆ. ನಿಜಕ್ಕೂ ಗ್ರೇಟ್. ಸೀರಿಯಲ್ ಜಗತ್ತಲ್ಲಿ ಇದ್ದಾಗಲೂ ಕೂಡ ನೋಡ್ಕೊಂತ ಬಂದವರು. ಮುಗ್ಗಿನ ಮನಸ್ಸು, ರಾಖಿ, ಎಂತಿಂತ ಸಿನಿಮಾಗಳು. ಜಂಬದ ಹುಡುಗಿಯಲ್ಲಿ ಒಂದು ಪುಟ್ಟ ಪಾತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಇವತ್ತು ಯಾವ ರೀತಿ ರಿಯಲಿ ಗ್ರೇಟ್ ಅಂತಾನೆ ಹೇಳ್ತೀನಿ. ಅಣ್ತಮ್ಮ, ಸೊ ಎಷ್ಟೇ ಆಗ್ಲಿ ನಮ್ಮ ಅಣ್ತಮ್ಮನ್ನ ನಾವು ಮರಿಲೇಬಾರ್ದು. ಅವರ ಆಲ್ಮೋಸ್ಟ್ ಆಲ್ ಬಹುತೇಕ ಚಿತ್ರಗಳು ನಾನು ಥಿಯೇಟರ್ ಹೋಗಿ ನೋಡಿರೋದು. ಒಂದಿಷ್ಟು ಸಿನಿಮಾಗಳು ಕಳ್ಳರ ಸಂತೆ ಯಾಕೋ ಅಷ್ಟೊಂದು ಹೋಗ್ಲಿಲ್ಲ. ಬಟ್ ಏನು ಗೂಗ್ಲಿ, ಆಫ್ಟರ್ ದ ಗೂಗ್ಲಿ ಒಂದೊಳ್ಳೆ ಸಕ್ಸಸ್ ಅಂತಾನೆ ಹೇಳ್ಬೋದು. KGF ಅಂತೂ ಒಂದು ಲೆವೆಲ್ ಮೀರ್ಸ್ ಅಂತಾನೆ ಬಿಡಿ. ಈಗಂತೂ ಈಗ ಟಾಕ್ಸಿಕ್ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಜೊತೆಗೆ ಇಂಗ್ಲಿಷ್. ಸೊ ಇಷ್ಟು ಭಾಷೆಗಳಲ್ಲಿ ಬರ್ತಾ ಇದೆ. ಒಂದು ಕ್ಯೂರಿಯಾಸಿಟಿ ಇದೆ. ಈಗ ಆಲ್ಮೋಸ್ಟ್ ಆಲ್ ಹಾಡುಗಳನ್ನ ನೋಡಿರ್ಬೋದು. 2 ಹಾಡುಗಳನ್ನ ಬಿಡುಗಡೆ ಮಾಡಿದ್ರು. ತಬಾಯಿ ತಬಾಯಿ ಹಾಡು, ಇನ್ನೊಂದು ಮನಮೋಹಕ ಹಾಡು. ಎಲ್ಲ ಹಾಡುಗಳು ಇಷ್ಟ ಆದ್ವು, 2 ಹಾಡುಗಳು. ಬಟ್ ಈಗ ಟ್ರೈಲರ್ ಎಷ್ಟು ಭಾಷೆಗಳಲ್ಲಿ ಬಿಡ್ತಾರೆ ಅನ್ನೋದು, ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಬಿಡ್ತಾರೋ ಬಿಡಲ್ವ ಅನ್ನೋದೊಂದು. ಜೊತೆಗೆ ಆ ಚಿತ್ರದ ಉದ್ದ ಬಂದು ಏನೋ 3 hour 15 minutes ಇದೆ ಅಂತ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೊಟ್ಟೆವರ ಅದೇನೇ ಇರಲಿ, ಈಗ ಅಯೋಗ್ಯ 2 ಬರಬೇಕಾಗಿತ್ತು, ಅಯೋಗ್ಯ 2 ಬಂತು. ಇನ್ನ ಕನ್ನಡ ಚಿತ್ರರಂಗದಲ್ಲಿ ಈಗ ಸದ್ಯದ ಮಟ್ಟಿಗೆ ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗ ಅಂತಲ್ಲ, ಇಡೀ ವರ್ಲ್ಡ್ ವೈಡ್ ಕಾಯ್ತಾ ಇರೋ ಸಿನಿಮಾ ಅಂತಂದ್ರೆ ಅದು ಟಾಕ್ಸಿಕ್. ಸೊ ನಾಯಕಿಯರ ಬಗ್ಗೆನೂ ಕೂಡ ಹೇಳ್ಬೇಕು. ನಮ್ಮ ರುಕ್ಮಿಣಿ ವಸಂತ್ ಅವರು ಇದ್ದಾರೆ, KR ಅಡ್ವಾಣಿ, ನಯನತಾರ, ಹಿಮಾ ಖುರೇಶಿ, ಎಲ್ಲ ಕಲಾವಿದೆಯರು ಹೇಗ್ ಕಾಣಿಸ್ತಾರೆ. ಆಮೇಲೆ ಯಶ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು, ಈ ವಿಚಾರ ಎಲ್ಲರಿಗೂ ಗೊತ್ತು. ಆಮೇಲೆ ಇನ್ನೊಂದು, ಈಗ ಆಲ್ರೆಡಿ ಶುರುವಾಗಿದೆ. ಬೆಂಗಳೂರಿನ ಒರೈನ್ ಮಾಲಲ್ಲೂ ಕೂಡ ಕಟೌಟ್ ಹಾಕಿದ್ದಾರೆ, ಮುಂದ್ಗಡೆ ಆ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಸೊ ಇನ್ನು ಶುರು ಆಗುತ್ತೆ ಬಿಡಿ, ಇನ್ನೇಂದ್ರು ಬ್ಲಾಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲ ಸಿನಿಮಾಗಳು ನಾರ್ಮಲ್ ಆಗಿ ಕನ್ನಡದಲ್ಲಿ ಗುರುವಾರ ಅಥವಾ ಶುಕ್ರವಾರ ಬಿಡುಗಡೆ ಇದೆ. ಕೆಲವೊಂದು ಸಿನಿಮಾಗಳು ಶನಿವಾರನೂ ಬಿಡುಗಡೆ ಆಗಿದೆ, ಭಾನುವಾರ ದಿನ ಬಿಡುಗಡೆ ಆಗಿದೆ. ಅಪ್ಪು ಸರ್ದು ಅಣ್ಣ ಬಾಂಡ್ ಸಿನಿಮಾನು ಕೂಡ ಮಂಗಳವಾರ ಬಿಡುಗಡೆ ಆಗಿತ್ತು. ಬಟ್ ಈ ಸಿನಿಮಾ ಟಾಕ್ಸಿಕ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಬುಧವಾರ ದಿನಾನೇ ಬಿಡುಗಡೆ ಆಗ್ತಾ ಇದೆ. ನನಗೆ ಇದಕ್ಕಿದ್ದಂಗೆ ಒಂದು ಅನ್ಸಕ್ ಶುರು ಆಯ್ತು, ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ, ಇಲ್ಲಿ ಒಂದು ಏನು ಸದ್ದೇ ಇಲ್ವಲ್ಲ ಅಂತ ವೇಟ್ ಮಾಡು ಅಂತಾರೆ. ಈಗ ಆಲ್ರೆಡಿ ಪ್ರಚಾರನೇ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಪಾಸಿಟಿವ್ ನೆಗೆಟಿವ್, ಒಟ್ಟಲ್ಲಿ ಪ್ರಚಾರ ಮುಖ್ಯ. ಪ್ರಚಾರ ಆಗಿದೆ. ನೋಡಿದ್ರು ಸ್ವಲ್ಪ ಕ್ರೂರತೆ ಇದೆ. ಯಶ್ ರವರು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದಾರೆ. ಅದೆಲ್ಲ ವಾಟ್ ಎವರ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದಾರೆ. ರಾಯ ಮತ್ತು ಟಿಕೆಟ್ ಅನ್ನೋ ಪಾತ್ರದಲ್ಲಿ ನೋಡ್ಬೇಕು ಹೆಂಗ್ ಬರುತ್ತೇನಂತ. ಬಟ್ ನಿಜ ಹೇಳ್ತೀನಿ, ಬ್ಲಾಸ್ಟ್ ಆಗೋದೆ ಅಂದ್ರೆ ಗ್ಯಾರಂಟಿ. ವ್ಯೂಸ್ಗಳು ಕಿತ್ಕೊಂಡು ಹೋಗೋದೆ ಅಂದ್ರೆ ಗ್ಯಾರಂಟಿ ಅಂತಾನೆ ಹೇಳ್ತೀನಿ. ಸೊ ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ, ಹೆಂಗ್ ಬರ್ಬೋದು ರಾಯ. ಸೊ ಆ ಟಿಕೆಟ್ ಮತ್ತು ರಾಯ ಅನ್ನೋ ಪಾತ್ರಗಳು ವಾಟ್ ಎವರ್ ಟಾಕ್ಸಿಕ್, ವಿಷಕಾರಿ, ಹೆಂಗ್ ಬರುತ್ತೆ ಏನು. ಗೀತು ಮೋಹನ್ ದಾಸ್ ಅವರು ಹೆಂಗ್ ಶೂಟ್ ಮಾಡಿರ್ತಾರೆ. ಈಗ ಆಲ್ರೆಡಿ ಬಿಟ್ಟಿರೋ ಒಂದಿಷ್ಟು ಗ್ಲಿಮ್ಸ್ಗಳ ಮೂಲಕ ಸಖತ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಹೆಂಗ್ ಬಿಡ್ತಾ ಇದಾರೆ, ಹೆಂಗ್ ಬರುತ್ತೆ ಟ್ರೈಲರ್, ಅದು ಸಖತ್ ಕ್ಯೂರಿಯಾಸಿಟಿ ಇದೆ. ಜೊತೆಗೆ ಅವರು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದಾರೆ. ಹೀಗಾಗಿ ಯಾವುದೋ ಒಂದು ಗುರಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಶ್ ಅವರು. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಜನ ಏನೇನೋ ಕಾಮೆಂಟ್ ಹಾಕ್ಬೋದು. ಬಟ್ ಅವರ ಒಂದು ಥಿಂಕಿಂಗು, ಅವರು ನೋಡೋ ದೃಷ್ಟಿಕೋನ ಸೂಪರ್ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ಈ ಸಿನಿಮಾ ಮೂಲಕ ಅವರೊಂದು ಮಾತು ಹೇಳಿದ್ರು,
ಮನೆ ಕಟ್ಟಕ್ಕೆ ಕಡಿಮೆ ಸಮಯ ಸಾಕು, ಅರಮನೆ ಕಟ್ಟಕ್ಕೆ ತುಂಬಾ ವರ್ಷಗಳು ಬೇಕು ಅಂತ ಈಗ ಆಲ್ರೆಡಿ ನಾವು 3 ವರ್ಷಗಳಿಂದ ಕಾಯ್ಕೊಂತ ಬಂದಿದ್ದೀವಿ ಟಾಕ್ಸಿಕ್ಗೋಸ್ಕರ. ಈಗ ಆಲ್ರೆಡಿ 2-3 ಸಾರಿನೂ ಕೂಡ ಮಾರ್ಚಲ್ಲಿ ಬರಬೇಕಾಗಿತ್ತು, ಜೂನಲ್ಲಿ ಬರಬೇಕಾಗಿತ್ತು, ವಾಟೆವರ್. ಬಟ್ ಇವಾಗ ಮಿಸ್ ಮಾಡ್ದೇನೆ ಆಗಸ್ಟ್ 26ನೇ ತಾರೀಕು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಪಕ್ಕ ರಿಲೀಸ್ ಆಗೇ ಆಗುತ್ತೆ. ಸೊ ನಾಳೆ ಟ್ರೈಲರ್ ಬಿಡುಗಡೆ ಆಗ್ತದೆ. ತುಂಬಾ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ನೋಡ್ಬೇಕು ಹೆಂಗ್ ಬರುತ್ತೆ. ಟ್ರೈಲರ್ ನೋಡಿದ್ಮೇಲೆ ಅದ್ರ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳು ಕೂಡ ನಾನು ಹಂಚ್ಕೊಳ್ಳೋದೇನು ಯೂಟ್ಯೂಬೇ ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ. ಅದು ಒಂದು ಟ್ರೈಲರ್ ಸಾಕು ಅಂತಾನೆ ನಾನು ಹೇಳ್ತಾ ಇರೋದು. ಮೇನ್ ಆಗಿ ನಮ್ಮ ರುಕ್ಮಿಣಿ ವಸಂತ್ ಅವ್ರು ಹೇಗೆ ಕಾಣಿಸ್ತಿದ್ರೆ, ಯಾಕಂದ್ರೆ ಹಾಡುಗಳಲ್ಲಿ ಅವ್ರು ಕಾಣಿಸ್ಕೊಳ್ಳಿಲ್ಲ, ಅಂದ್ರೆ ಅಲ್ಲೆಲ್ಲ ಬಂದು ಆ ಗ್ಲಿಮ್ಸ್ಗಳಲ್ಲೆಲ್ಲ. ಬಟ್ ನೋಡ್ಬೇಕು ಅವರ ಪಾತ್ರ ಹೇಗ್ ಬರುತ್ತೆ ಏನಂತ. ಸೊ ನೀವ್ ಯಾರ್ಯಾರು ಟಾಕ್ಸಿಕ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಟಾಕ್ಸಿಕ್ ಸಿನಿಮಾ ಆಗಿರ್ಬೋದು, ಟ್ರೈಲರು ಈಗ ಆಲ್ರೆಡಿ 2 ಹಾಡುಗಳು ಬ್ಲಾಕ್ ಬಸ್ಟರ್ ಆಗಿವೆ. ಇನ್ನೊಂದಿಷ್ಟು ಹಾಡುಗಳು ಹೇಗ್ ಬರುತ್ತೆ ಏನಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಇನ್ಮೇಲೆ ಶುರು ಆಗ್ಬೇಕು ಟಾಕ್ಸಿಕ್ ಅಬ್ಬರ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಯ್ತೇನೋ ನನಗೆ ಅನ್ನಿಸ್ತಾ ಇತ್ತು, ಬಟ್ ಇನ್ನು ಶುರು ಆಗುತ್ತೆ ನೋಡಿ ನಾಳೆಯಿಂದ. ಹೀಗಾಗಿ ಸೊ ನಿಮ್ಗೆ ಏನನ್ಸುತ್ತೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.